ಫ್ರೆಂಡ್ಸ್. ಸೊ ಇವಾಗ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಮ್ದು ಸಾಯಿಲ್ ಕಾನ್ಸಂಟ್ರೇಷನ್ ಎಷ್ಟಿದೆ ಅಂತ ನೋಡೋಣ. ಫಸ್ಟ್ ಆಫ್ ಆಲ್ ನಮಗೆ ಲಿಕ್ವಿಡ್ ಬೇಕಿತ್ತು. ಅದೇ ಆವಾಗ ಹೇಳಿದ ನನಗೆ ಪೊಟ್ಯಾಷಿಯಮ್ಗೆ ಮಾಡಿದ್ದ ಲಿಕ್ವಿಡ್ ಟೆಸ್ಟಿಗೆ ನನಗೆ ಯೂಸ್ ಮಾಡ್ಕೋಬೋದು. ಅಂದರೆ ನ್ಯೂಟ್ರಲ್ ಅಮೋನಿಯಂ ಅಸಿಟೇಟ್ ಅಂದರೆ ಇದನ್ನು ಹಾಕಿ ಫಿಲ್ಟರ್ ಮಾಡಿದ ಲಿಕ್ವಿಡನ್ನು ಯೂಸ್ ಮಾಡೋದು. ಸೇಮ್ ವೇ ಅದು ಬ್ಯಾಂಕ್ ಫಸ್ಟ್ ಸ್ಯಾಂಪಲ್, ಸೆಕೆಂಡ್ ಸ್ಯಾಂಪಲ್ 5 ml ಅಷ್ಟು ಈಚ್ ತಗೊಳ್ಬೋದು ಎಲ್ಲದಕ್ಕೂ. ನಾನು 2 ಗ್ರೂಪ್ ಕೊನಿಕಲ್ ಫ್ಲಾಸ್ಕ್ ತಗೊಂಡಿದ್ದೇನೆ. ಯಾಕೆಂತ ಹೇಳಿದರೆ ಕ್ಯಾಲ್ಸಿಯಮನ್ನು ಡೈರೆಕ್ಟಾಗಿ ಎಸ್ಟಿಮೇಷನ್ ಮಾಡೋಕ್ಕಾಗಲ್ಲ. ಫಸ್ಟಿಗೆ ಕ್ಯಾಲ್ಸಿಯಂ ಪ್ಲಸ್ ಮೆಗ್ನೀಷಿಯಮ್ ಒಂದು ಟೈಟ್ರೇಷನ್ ಮೂಲಕ, ನೆಕ್ಸ್ಟ್ ಮೆಗ್ನೀಷಿಯಮ್ ಓನ್ಲಿ, ನೆಕ್ಸ್ಟ್ ಮತ್ತೊಂದು ಮೆಥಡ್ ಇದೆ ಟೈಟ್ರೇಷನ್ ಮಾಡಲಿಕ್ಕೆ. ಸೊ ಅದರಲ್ಲಿ ಬಂದಿರುವಂಥ ಕ್ಯಾಲ್ಸಿಯಂ ಪ್ಲಸ್ ಮೆಗ್ನೀಷಿಯಮ್ದು ವ್ಯಾಲ್ಯೂ ಮೈನಸ್ ಮಾಡಿದರೆ ನೆಕ್ಸ್ಟ್ ನಮಗೆ ಕ್ಯಾಲ್ಸಿಯಮ್ ಎಷ್ಟಿದೆ ಅಂತೇಳಿ ಗೊತ್ತಾಗುತ್ತೆ. ಅದು ಫಾರ್ಮುಲಾ ಇದೆ ಅದಕ್ಕೆ. ಸೊ ಬ್ಲ್ಯಾಂಕ್ ತಗೊಳ್ತಾ ಇದ್ದೇನೆ 5 ml ಅಷ್ಟು. ಲಿಕ್ವಿಡ್ ಎರಡಕ್ಕೂ 5 ml ಬೇಕಾಗುತ್ತೆ. ಸೊ ಬ್ಲ್ಯಾಂಕ್ ಎರಡಕ್ಕೂ ಹಾಕಿದ್ದೇನೆ. ನೆಕ್ಸ್ಟ್ ವಾಪಸ್ ಮತ್ತೊಂದು ಲಿಕ್ವಿಡ್ಗೆ ಡಿಪ್ ಮಾಡೋ ಮುಂಚೆ ಇದನ್ನು ರಿನ್ಸ್ ಮಾಡ್ಕೊಳ್ಬೇಕು ಡಿಸ್ಟಿಲ್ ವಾಟ್ರಿಂದ. ಯಾಕೆ ಅಂತಂದರೆ ಕಂಟಾಮಿನೇಷನ್ ಆಗಬಾರ್ದಲ್ಲ ಒಂದೊಂದು ಸ್ಯಾಂಪಲಿಂದ ಮತ್ತೊಂದು ಸ್ಯಾಂಪಲಿಗೆ. ಸೊ ವಾಪಸ್ ಹೊರಗಡೆ ಡಿಸ್ಟಿಲ್ ವಾಟರ್ ಒಳಗೆ ಫಿಲ್ ಮಾಡ್ಕೊಳ್ಬೇಕು. ಅದು ಕೂಡ ಸಂಜೆ ಈ ಥರ ಮಾಡಿಕೊಂಡು ನೆಕ್ಸ್ಟ್ ಫಸ್ಟ್ ಸ್ಯಾಂಪಲು ವಾಪಸ್ ರಿನ್ಸ್ ಮಾಡ್ಕೊಳ್ಬೇಕು. ಸೊ ಎರಡನೇ ಸ್ಯಾಂಪಲ್ ಸೊ ಇವಾಗ ಎಲ್ಲದಕ್ಕೂ ಇದು ಸ್ಯಾಂಪಲ್ ಹಾಕಿ ಆಯಿತು. ನೆಕ್ಸ್ಟ್ ಈಗ ಕ್ಯಾಲ್ಸಿಯಂ ಮೆಗ್ನೀಷಿಯಮ್ ಇದು ತಗೊಳ್ಳುವ. ಅದಕ್ಕೆ ಬಫರ್ ಸೊಲ್ಯೂಷನ್ ಅಂತ ರೆಡಿ ಮಾಡಿದ್ದೇನೆ. ಅದು 5 ml ಅಷ್ಟು ಹಾಕಬೇಕು. 5 ml ಅಷ್ಟು ಹಾಕಿದಾಗ pH ಅದರದ್ದು 10 pH ಬರುತ್ತೆ. ಬಫರ್ ಸೊಲ್ಯೂಷನ್ ಹಾಕ್ಕೊಳ್ಳುವಾಗ ಮಾಸ್ಕ್ ಹಾಕ್ಕೊಳ್ಬೇಕು, ಇಲ್ಲಾಂದರೆ ಯೂಸ್ ಮಾಡುವಾಗ ಫುಲ್ ಅಮೋನಿಯಾದು ಬಫರ್ ಮೂಗಿ ಹಂಗೆ ಹೊಡಿತಾ ಇರುತ್ತೆ.
ಮಾಸ್ಕ್. ರಿನ್ಸ್ ಮಾಡ್ಕೊಂಡು ಸೊ ಇದು ಮೆಗ್ನೀಷಿಯಮ್ ಇದಕ್ಕೆ 10% ಏನೋ ಹೆಚ್ಚು ಅಂತ ಹಾಕಬೇಕು, 5 ml ಅಷ್ಟು. ಇವಾಗ ಎಲ್ಲದಕ್ಕೂ 10 ml ಅಷ್ಟು ಡಿಸ್ಟಿಲ್ ವಾಟರ್ ಹಾಕ್ತಾನೆ. ವಾಟರ್ ಹಾಕಿ ಆಯಿತು. ಇವಾಗ ಇದಕ್ಕೆ ಟೈಟ್ರೇಷನ್ ಮಾಡೋ ಮುಂಚೆ ಇಂಡಿಕೇಟರ್ಸನ್ನು ಹಾಕ್ಕೊಳ್ಬೇಕು. EBT ಇಂಡಿಕೇಟರ್ ಕ್ಯಾಲ್ಸಿಯಂ ಪ್ಲಸ್ ಮೆಗ್ನೀಷಿಯಮ್ದಕ್ಕೆ ಪ್ಯಾಟರ್ನ್ ಆ್ಯಂಡ್ ರೀಡರ್ಸ್ ರಿಯೇಜೆಂಟ್ ಪಿಂಚ್ ಅಷ್ಟು ಹಾಕಬೇಕು. EBT ಇಂಡಿಕೇಟರ್ 10 drops ಅಷ್ಟು ಹಾಕಬೇಕು.
ಪ್ಯಾಟರ್ನ್ ಆ್ಯಂಡ್ ರೀಡರ್ಸ್ ಏಜೆಂಟ್. ಸ್ವಲ್ಪ ಪಿಕ್ಚರ್ಸ್ ಹಾಕಿದ್ರೆ ಸಾಕದನ್ನು. ನೆಕ್ಸ್ಟ್ ಟೈಟ್ರೇಷನ್ ಮಾಡೋ ಕಲರ್ ಚೇಂಜ್ ಆಗೋದು ಗೊತ್ತಾಗೋದಕ್ಕೋಸ್ಕರ ಇಂಡಿಕೇಟರ್ಸನ್ನು ಹಾಕ್ತೇವೆ. ಸೊ ಈಗ ಫಾರ್ ಟೈಟ್ರೇಷನ್ಗೆ ವಿರುಟಲ್ಲಿ 0.01 ನಾರ್ಮಲ್ EDTA ಯೂಸ್ ಮಾಡ್ಕೋಬೇಕು. ಆಲ್ರೆಡಿ ಫಿಲ್ ಮಾಡಿದ್ದೇನೆ ವಿರುಟಲ್ಲಿ. ನೆಕ್ಸ್ಟ್ ಅದ್ರ ಜೊತೆಗೆ ವಿರುಟ್ ವ್ಯಾಲ್ಯೂ ಕೂಡ ನೋಟ್ ಡೌನ್ ಮಾಡ್ಕೊಳ್ಬೇಕು. ಫಸ್ಟಿಗೆ ಕ್ಯಾಲ್ಸಿಯಂ ಪ್ಲಸ್ ಮೆಗ್ನೀಷಿಯಮ್ ಮೆಗ್ನೀಷಿಯಮ್ಗೆ ವೈಲೆಟ್ ಇದ್ದದ್ದು ಸಡನ್ನಾಗಿ ಬ್ಲೂ ಆಯಿತು. ಜಾಸ್ತಿ ಏನು ಕಲರ್ ಚೇಂಜ್ ಆಯಿತು ನೋಡಿ. ಬ್ಯಾಂಕಿಗೆ ಅಷ್ಟೇನು ಒಳ್ಳೆ ಕನ್ಸ್ಯೂಮ್ ಆಗಲ್ಲ ಇದು EDTA. ಎಷ್ಟಿದೆ 1 ml ಅಷ್ಟು ಕನ್ಸ್ಯೂಮ್ ಆಗಿದೆ. ಇನಿಷಿಯಲ್ ಪೀರಿಯಡ್ ವ್ಯಾಲ್ಯೂ 0ಗೆ ಸೆಟ್ ಮಾಡಿದ್ದೆ. ಫೈನಲ್ ಪೀರಿಯಡ್ ವ್ಯಾಲ್ಯೂ 1. ಇಲ್ಲಿ ನೆಕ್ಸ್ಟ್ ಇವಾಗ ಇನಿಷಿಯಲ್ ಪೀರಿಯಡ್ ವ್ಯಾಲ್ಯೂ 1 ಆಗಿರುತ್ತೆ. ನೋಡಿ ಇದಕ್ಕೆ EDTA ತುಂಬ ಕನ್ಸ್ಯೂಮ್ ಆಗುತ್ತೆ. ಚೇಂಜ್ ಆಗ್ತಾ ಇದೆ ಲೈಟಾಗಿ. ನೋಡಿ ಚೇಂಜ್ ಆಯಿತು. ಸೊ ಫೈನಲ್ ಪೀರಿಯಡ್ ವ್ಯಾಲ್ಯೂ 5. ನೆಕ್ಸ್ಟ್ ಸೆಕೆಂಡ್ ಒನ್ನಿಗೆ ಇನಿಷಿಯಲ್ ಪೀರಿಯಡ್ ವ್ಯಾಲ್ಯೂ 5. ಚೇಂಜ್ ಆಯಿತು. ನೆಕ್ಸ್ಟ್ ಇವಾಗ ವಾಪಸ್ ಮೆಗ್ನೀಷಿಯಮ್ ಇದಕ್ಕೆ ಟೈಟ್ರೆ ಇದು ವಿರುಟಲ್ಲಿ ಅದೇ EDTA ಇದ್ದರೆ ಆಗುತ್ತೆ. ಬ್ಲ್ಯಾಂಕ್ ತಗೊಳ್ತಾ ಇದ್ದಾನೆ. ವೈಲೆಟ್ ಇದ್ದದ್ದು ಫಸ್ಟ್ ಬ್ಲೂ ಆಗುತ್ತೆ. ಬ್ಲ್ಯಾಂಕ್ 8. ಫಸ್ಟ್ ಸ್ಯಾಂಪಲ್ ಮೆಗ್ನೀಷಿಯಮ್ ಚೇಂಜ್ ಆಯಿತು. ಸ್ವಲ್ಪ ಹಾಕಿದಷ್ಟು ಚೇಂಜ್ ಆಯಿತು. 8.5 ml ಅಷ್ಟು ಮಾಡಿಸ್ಕೊಳ್ತೀನಿ. ಸ್ಟ್ರೈಟಾಗಿ ಆಯಿತು. ಚೇಂಜ್ ಆಯಿತು.
ಇವಾಗ ಕಂಪ್ಲೀಟ್ ಆಗಿ ಬ್ಲೂ ಆಯಿತು. ಸೊ ವ್ಯಾಲ್ಯೂ ಇಸ್ 9. ಇದಕ್ಕೆ ಕೂಡ 0.5 ml ಅಷ್ಟು ಬಂದಿದೆ. ಸೊ ನಮಗೆ ಬೇಕಾಗಿರೋದು ವ್ಯಾಲ್ಯೂ ಸಿಕ್ಕಿದೆ. ಇದನ್ನು ಡಿಸ್ಕಾರ್ಡ್ ಮಾಡ್ಬೋದು. ಇನ್ನು ಸಿಸ್ಟಮಲ್ಲಿ ಆ ವ್ಯಾಲ್ಯೂಸನ್ನು ಹಾಕಿದರೆ ಆಟೋಮೆಟಿಕ್ಕಾಗಿ ಕ್ಯಾಲ್ಸಿಯಂ ಮೆಗ್ನೀಷಿಯಮ್ ಮಿಲಿ ಈಕ್ವಲೆನ್ಸ್ ಪರ್ 100 grams ಅಂತ ಬರುತ್ತೆ. ಅದಕ್ಕೆ ಕನ್ವರ್ಷನ್ ಫ್ಯಾಕ್ಟರ್ ಇದೆ. ಕ್ಯಾಲ್ಸಿಯಮಿಗೆ ಆದರೆ 1 ಮಿಲಿ ಈಕ್ವಲೆನ್ಸ್ ಈಸ್ ಈಕ್ವಲ್ ಟು 300 kg/h. ಮೆಗ್ನೀಷಿಯಮ್ಗಾದರೆ 227 kg/h ಅಂತ ಬರುತ್ತೆ. ಸಿಸ್ಟಮಲ್ಲಿ ನೋಡೋಣ ಫಾರ್ಮುಲಾ ಹಾಕಿ. ಓಕೆ, ಇವಾಗ ವ್ಯಾಲ್ಯೂಸನ್ನು ಹಾಕಿದ್ದೇನೆ. ಬ್ಯೂರೆಟ್ ವ್ಯಾಲ್ಯೂ ನೋಡಿ, ಇಲ್ಲಿ ಟೈಪ್ ಮಾಡಿದ್ದಾನೆ 0, ಇನಿಷಿಯಲ್ ಬ್ಯೂರೆಟ್ ವ್ಯಾಲ್ಯೂ 0, ಫೈನಲ್ ಬ್ಯೂರೆಟ್ ವ್ಯಾಲ್ಯೂ 1, ಇಲ್ಲಿ ಕೂಡ 1, ನೆಕ್ಸ್ಟ್ ಫೈನಲ್ ಬ್ಯೂರೆಟ್ ವ್ಯಾಲ್ಯೂ 5 ಫಸ್ಟ್ ಸ್ಯಾಂಪಲಿಗೆ, ಸೆಕೆಂಡ್ ಸ್ಯಾಂಪಲಿಗೆ 5 ಆ್ಯಂಡ್ ದೆನ್ 6.9. ಟೈಟರ್ ವ್ಯಾಲ್ಯೂ ಸಿಕ್ಕಿತ್ತು. ಕ್ಯಾಲ್ಸಿಯಂ ಪ್ಲಸ್ ಮೆಗ್ನೀಷಿಯಮಿಗೆ ಎಷ್ಟು ಅಂತ ಸಿಕ್ಕಿತ್ತು, ಮಿಲಿ ಈಕ್ವಲೆನ್ಸಲ್ಲಿದೆ. ನೆಕ್ಸ್ಟ್ ಅವಾಗ ಹೇಳಿದ್ದು ನಾನು ಅದು ಮೆಗ್ನೀಷಿಯಮ್ ಅಂತ ಹೇಳಿದ್ದೆ, ಸಾರಿ ಅದು ಕ್ಯಾಲ್ಸಿಯಮ್ ಅಂತ ಆಗಬೇಕಿತ್ತು. ಎರಡನೇ ಸಲ ಪ್ರೊಸೀಜರ್ ಮಾಡಿದ್ನಲ್ಲ, 10% NaOH ಹಾಕಿ ಮತ್ತು ಪ್ಯಾಟರ್ನ್ ಆ್ಯಂಡ್ ರಿಯೇಜೆಂಟ್ ಹಾಕಿದ್ದು, ಅದು ಆ್ಯಕ್ಚುಲಿ ಕ್ಯಾಲ್ಸಿಯಮಿಗೆ ಮಾಡಿದ್ದು. ನೆಕ್ಸ್ಟ್ ಅದರದ್ದು ಕ್ಯಾಲ್ಸಿಯಂ ಪ್ಲಸ್ ಮೆಗ್ನೀಷಿಯಮ್ನ ವ್ಯಾಲ್ಯೂಯಿಂದ ಕ್ಯಾಲ್ಸಿಯಮ್ದು ವ್ಯಾಲ್ಯೂ ತೆಗೆದ್ರೆ ಓನ್ಲಿ ಮೆಗ್ನೀಷಿಯಮ್ದು ವ್ಯಾಲ್ಯೂ ಸಿಗುತ್ತೆ. ಫಾರ್ಮುಲಾ ಹಾಕಿದ್ದೇನೆ ಅದಕ್ಕೆ. ಸೊ ಅದಕ್ಕೆ ಕೂಡ ಇನಿಷಿಯಲ್ ಬ್ಯೂರೆಟ್ ವ್ಯಾಲ್ಯೂ 6.9, 8, 8.5, 8.55 to 9. ಸೊ ಟೈಟರ್ ವ್ಯಾಲ್ಯೂ ಸಿಕ್ಕಿತ್ತು. ಕ್ಯಾಲ್ಸಿಯಮ್ ಎಷ್ಟಿದೆ ಅಂತ ನೋಡಿ, ಮಿಲಿ ಈಕ್ವಲೆನ್ಸಲ್ಲಿದೆ 0.22, 0.1, 0.1 ಅಂತ ಇದೆ. ಸೊ ಇವಾಗ kg/hectareಗೆ ಅದನ್ನು ಕನ್ವರ್ಷನ್ ಮಾಡಿದ್ದೇನೆ. ಅಂದರೆ 200 ಕನ್ವರ್ಷನ್ ಫ್ಯಾಕ್ಟರ್. ಇಲ್ಲಿ 1 ಮಿಲಿ ಈಕ್ವಲೆನ್ಸ್ ಆಫ್ 100 grams ಆಫ್ ಕ್ಯಾಲ್ಸಿಯಮ್ ಈಸ್ ಈಕ್ವಲೆಂಟ್ ಟು ಅಪ್ರಾಕ್ಸಿಮೇಟ್ಲಿ 448 kg/hectare, ಬಟ್ ಇಟ್ ಈಸ್ ಟಿಪಿಕಲಿ ರೌಂಡೆಡ್ ಟು 200 kg/hectare ಆ್ಯಸ್ ಅ ಕಾಮನ್ ಕನ್ವರ್ಷನ್ ಫ್ಯಾಕ್ಟರ್. ಅಂದರೆ 200 ಮಲ್ಟಿಪ್ಲೈ ಮಾಡಿದರೆ ಆಯಿತು. ಸೇಮ್ ವೇ ಮೆಗ್ನೀಷಿಯಮಿಗೆ ಕೂಡ 1 ಮಿಲಿ ಈಕ್ವಲೆನ್ಸ್ ಆಫ್ 100 ಆಫ್ ಮೆಗ್ನೀಷಿಯಮ್ ಈಕ್ವಲೆಂಟ್ ಟು 237 ಫಾರ್ಮುಲಾ ಹಾಕಿದ್ದೇನೆ ಅದಕ್ಕೆ. ಸೊ ಇವಾಗ ವ್ಯಾಲ್ಯೂ ಸಿಕ್ತು 20 ಅಂತಲೇ ಇದೆ. ಇವ್ರದಕ್ಕೆ ಕ್ಯಾಲ್ಸಿಯಮ್ ಸ್ವಲ್ಪ ಕಮ್ಮಿ ಇದೆ, ಮೆಗ್ನೀಷಿಯಮ್ ಮಾತ್ರ ನಾರ್ಮಲ್ ರೇಂಜಲ್ಲಿದೆ. ಇದಿಷ್ಟು ಮೆಗ್ನೀಷಿಯಮ್ ಮತ್ತು ಕ್ಯಾಲ್ಸಿಯಮ್ದು ಎಸ್ಟಿಮೇಷನ್.